ನಮ್ಮ ಭಾರತದ ಅಚ್ಚುಮೆಚ್ಚಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬವನ್ನು ಇಂದಿನ ನಮ್ಮ ದೇಶಾದ್ಯಂತ ಎಲ್ಲ ಒಂದು ಪ್ರಾಥಮಿಕ ಕೇಂದ್ರಗಳಲ್ಲಾಗಿರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಇವತ್ತು ನಮ್ಮ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇವತ್ತು ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಮಗೆ ಸಿಕ್ಕಿರೋದು ಒಂದು ಅದೃಷ್ಟ. ಇನ್ನೆಂದು ಕಂಡರಿಯದಂತ ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿ ಅವರಾಗಿದ್ದಾರೆ. ಅವರು ಮಾಡಿರುವಂತ ಅನೇಕ ಕಾರ್ಯಕ್ರಮಗಳು ಇವತ್ತು ಜನಜಾಗೀರಾಗಿದೆ. ಪ್ರತಿಯೊಂದು ಬಡವನು ಕೂಡ ಇವತ್ತು ಅವರು ಮಾಡಿರುವ ಕಾರ್ಯಕ್ರಮಗಳು ಮುಟ್ತಾ ಇದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ 16 ಕಾಲ ನಮ್ಮ ದೇಶಕ್ಕೆ ಸೇವೆ ಮಾಡುವಂತ ಒಂದು ಶಕ್ತಿ ಕೊಡಲಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರದ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಇಂದು ನಾವು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರು ಇರ್ಬೋದು, ಪ್ರಕಾಶ್ ರೆಡ್ಡಿ ಅವರು ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಸೋಮು ಅವರು ಇರ್ಬೋದು, ನಮ್ಮ ಮಂಜು ಅವರು ಇರ್ಬೋದು, ನಮ್ಮ ನಾಗರಾಜು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಚರಣ್ ಇರ್ಬೋದು, ನಮ್ಮ ಯುವ ಮೋರ್ಚಾ ಉಪಾಧ್ಯಕ್ಷರಾದಂಥ ಜನ ಇರ್ಬೋದು, ಲಕ್ಷ್ಮೀನಾರಾಯಣ ಶೆಟ್ಟಿ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರು ಇರ್ಬೋದು, ಮತ್ತೆ ನಮ್ಮ ಅರಮನೆಯಲ್ಲಿ ನಾಗೇಶಣ್ಣ ಇರ್ಬೋದು, ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ಸೀನಣ್ಣ ಇರ್ಬೋದು, ಹಾಗೂ ನಮ್ಮ ಈಗಿನ ನಮ್ಮ ಮಾರೇಗೌಡ ಇರ್ಬೋದು, ಹಾಗೂ ನಾಗರಾಜ್ ಇರ್ಬೋದು, ಮತ್ತೆ ನಮ್ಮ ಈ ಭಾಗದ ಮುಖಂಡರಾದಂಥ ಮೇಘನಾಥ್ ಅಣ್ಣವರಾಗಿರ್ಬೋದು. ಈಗ ಅನೇಕ ನಮ್ಮ ಕಾರ್ಯಕರ್ತ ನಮ್ಮ ನಾಯಕರಲ್ಲಿ ಇವತ್ತು ಸೇರಿ ನಮ್ಮ ಈ ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ನಮ್ಮ ಗರ್ಭಿಣಿ ತಾಯಂದಿರಿಗೆ ಅವರಿಗೆ ಫಲಾಹಾರಗಳನ್ನು ಕೊಡುವ ಮುಖಾಂತರ ಇವತ್ತು ನಾವು ಆಚರಣೆ ಮಾಡಿದ್ವಿ. ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ನರೇಂದ್ರ ಮೋದಿಜಿಯವರ ಬರ್ತ್ಡೇ ಒಂದು ಹುಟ್ಟುಹಬ್ಬದ ದಿನಾಚರಣೆಯನ್ನು ಸರಳವಾಗಿ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮವನ್ನಾಗಿ ಆಯೋಜನೆ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ನರೇಂದ್ರ ಮೋದಿಜಿಯವರ 2047ಕ್ಕೆ ವಿಕಸಿತ ಭಾರತ ವಿಶ್ವಗುರು ಆಗಬೇಕನ್ನೋ ಒಂದು ಪಣತೊಟ್ಟಿ ಅವರು ಏನು ನಮ್ಮ ದೇಶಕ್ಕಾಗಿ ಅವರು ದುಡಿತಾ ಇದ್ದಾರೆ. ಅವರೊಂದಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮುಂದಿನ 2047ಕ್ಕೆ ವಿಶ್ವಗುರುನಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.